ದೇಶ ಕಾಯುವ ಯೋಧರಿಗೆ ಸರ್ವಕಾಲಿಕ ಗೌರವ ಸಲ್ಲಬೇಕು. ಯುವ ನಾಯಕ ಸರ್ವೋತ್ತಮ್ ಜಾರಕಿಹೊಳಿ ಅಭಿಪ್ರಾಯ. ಸಾವನ್ನು ಬೆನ್ನಿಗೆ ಕಟ್ಟಿಕೊಂಡು ದೇಶ ರಕ್ಷಣೆ ಮಾಡುವ ಯೋಧರು ಇರುವುದರಿಂದಾಗಿ ದೇಶದ ಪ್ರಜೆಗಳು ನೆಮ್ಮದಿಯಿಂದ ಜೀವನ ಸಾಗಿಸಲು ಸಾಧ್ಯವಾಗಿದೆ ಎಂದು ಯುವ ನಾಯಕ ಸರ್ವೋತ್ತಮ್ ಜಾರಕಿಹೊಳಿ ಹೇಳಿದರು. ಭಾರತೀಯ ಸೇನೆಯಲ್ಲಿ ಸುದೀರ್ಘ 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಮರಳಿ ತವರೂರಿಗೆ ಆಗಮಿಸಿದ ಗಣಪತಿ ಮಲ್ಲಪ್ಪ ರೆಟ್ಟಾರೆಡ್ಡಿ ಅವರಿಗೆ ಮೂಡಲಗಿ ಶಿವಪುರ ಗ್ರಾಮಸ್ಥರು ಏರ್ಪಡಿಸಿದ್ದ ಸ್ವಾಗತ ಮತ್ತು ಅಭಿನಂದನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಅವರು, ಸ್ವಂತ ಊರು, ತಂದೆ ತಾಯಿ, ಕುಟುಂಬ ಎಲ್ಲವನ್ನೂ ತ್ಯಾಗ ಮಾಡಿ ದೇಶ ಕಾಯುವ ಯೋಧರಿಗೆ ಸರ್ವಕಾಲಿಕ ಗೌರವ ಸಲ್ಲಬೇಕು. ಯೋಧರನ್ನು ಗೌರವಿಸುವುದರಿಂದ ಯುವ ಜನತೆಗೆ ಸೇನೆಯನ್ನು ಸೇರಲು ಪ್ರೇರಣೆಯಾಗುತ್ತದೆ. ಅತಿಥಿ ಸಾಹಿತಿ ಪತ್ರಕರ್ತ ಬಾಲಶೇಖರ ಬಂದಿ ಮಾತನಾಡಿ, ದೇಶಕ್ಕೆ ಅನ್ನ ನೀಡುವ ರೈತ, ದೇಶ ಕಾಯುವ ಯೋಧ ಹಾಗೂ ಅಕ್ಷರ ಕಲಿಸುವ ಶಿಕ್ಷಕ ಇವರು ಸಮಾಜದ ಕಣ್ಮಣಿಗಳು. ಇವರನ್ನು ಸಮಾಜ ಗೌರವಿಸಬೇಕು. ಮೂಡಲಗಿ ಶಿವಪುರ ಗ್ರಾಮಸ್ಥರು ನಿವೃತ್ತ ಯೋಧನನ್ನು ಬರಮಾಡಿಕೊಳ್ಳುವ ಮೂಲಕ ಯೋಧರಿಗೆ ಬಹುದೊಡ್ಡ ಗೌರವವನ್ನು ನೀಡಿರುವುದು ಶ್ಲಾಘನೀಯ. ಸಾನ್ನಿಧ್ಯ ವಹಿಸಿದ್ದ ಬಾಗೋಜಿಗೊಪ್ಪ ಮುನ್ಯಾಳ ರಂಗಾಪುರದ ಶಿವಲಿಂಗ ಮುರುಘರಾಜೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಸಿಪಿಐ ಶ್ರೀಶೈಲ್ ಬ್ಯಾಕೋಡ, ಮಂಜುನಾಥ ಸೈನಿಕ ಕೇಂದ್ರ ಅಧ್ಯಕ್ಷ ಹಾಗೂ ನ್ಯಾಯವಾದಿ ಲಕ್ಷ್ಮಣ್ ಅಡಿಹುಡಿ, ಬೆಳಗಾವಿ ಮಾಜಿ ಸೈನಿಕರ ಸಂಘಟನೆಗಳ ಮಹಾ ಒಕ್ಕೂಟ ಜಿಲ್ಲಾಧ್ಯಕ್ಷ ಜಗದಯ್ಯ ಪೂಜೇರಿ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಮೂಡಲಗಿ ತಾಲೂಕು ಘಟಕದ ಅಧ್ಯಕ್ಷ ಚರಂತಯ್ಯ ಮಳ್ಳಿಮಠ ಮಾತನಾಡಿದರು. ಗಮನ ಸೆಳೆದ ಮೆರವಣಿಗೆ. ಮೂಡಲಗಿ ಪಟ್ಟಣದ ಪೊಲೀಸ್ ಠಾಣಾ ಬಳಿಯಲ್ಲಿ ಆಗಮಿಸುತ್ತಿದ್ದ ಗಣಪತಿ ರೆಟ್ಟಾರೆಡ್ಡಿ ಅವರನ್ನು ಶಾಲು ಹೂಮಾಲೆಯನ್ನು ಹಾಕಿ ಜೈಕಾರ ಘೋಷಣೆಗಳನ್ನು ಕೂಗುತ್ತಾ ಗಣ್ಯರು, ತಾಲೂಕು ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಸಂಭ್ರಮದಿಂದ ಬರಮಾಡಿಕೊಂಡರು. ಅಲ್ಲಿಂದ ಹೂವಿನಿಂದ ಅಲಂಕಾರಗೊಂಡಿದ್ದ ತೆರೆದ ಜೀಪಿನಲ್ಲಿ ಗಣಪತಿ ಮತ್ತು ಆತನ ಪತ್ನಿ ಹಾಗೂ 2 ಮಕ್ಕಳೊಂದಿಗೆ ಮೆರವಣಿಗೆಯ ಮೂಲಕ ಅವರ ಮನೆಗೆ ಕರೆತರಲಾಯಿತು. ಮೆರವಣಿಗೆಯ ದಾರಿಯುದ್ದಕ್ಕೂ ಸ್ಥಳೀಯ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದ ಪ್ರತಿಶಿಕ್ಷಣಾರ್ಥಿಗಳು ಪಥಸಂಚಲನದೊಂದಿಗೆ ನಿವೃತ್ತ ಯೋಧನಿಗೆ ಹೂಮಾಲೆಗೈದು ಗೌರವ ಸಲ್ಲಿಸಿದರು. ಈ ದೃಶ್ಯವು ಎಲ್ಲರ ಗಮನ ಸೆಳೆಯಿತು. ಧ್ವನಿವರ್ಧಕದಲ್ಲಿ ದೇಶಭಕ್ತಿ ಹಾಡುಗಳು, ದೇಶಾಭಿಮಾನದ ಘೋಷಣೆಗಳು ಮೆರವಣಿಗೆಯಲ್ಲಿ ಮೊಳಗಿದವು. ಮೆರವಣಿಗೆಯು ರೇಣುಕಾ ನಗರಕ್ಕೆ ಆಗಮಿಸುತ್ತಿದ್ದಂತೆ ಮಹಿಳೆಯರು ಆರತಿ ಬೆಳಗಿ ಯೋಧನ ಹಣೆಗೆ ತಿಲಕವಿಟ್ಟು ಹೂಮಾಲೆಗೈದು ಬರಮಾಡಿಕೊಂಡರು. ಪೂಜ್ಯರು, ರೇಣುಕಾ ನಗರದ ಗೆಳೆಯರ ಬಳಗ, ತಾಲೂಕು ಆಡಳಿತಾಧಿಕಾರಿಗಳು, ಮಾಜಿ ಯೋಧರ ಸಂಘದ ಪದಾಧಿಕಾರಿಗಳು, ಗ್ರಾಮದ ಗೆಳೆಯರ ಬಳಗ ಮತ್ತು ಯುವಕನ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಯೋಧನ ಪರಿವಾರದ ಸದಸ್ಯರು ಸನ್ಮಾನಿಸಿ ಗೌರವಿಸಿದರು. ಸಮಾರಂಭದಲ್ಲಿ ಶಿರೋಳದ ಬಸವರಾಜ ಮಹಾಲಿಂಗಪುರ, ಸಂತ ಕೃಷ್ಣಾಜಿ, ಶಿವಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮನವ್ವ ಗಿಡ್ಡವ್ವಗೋಳ, ಮೂಡಲಗಿ ಪುರಸಭೆ ಅಧ್ಯಕ್ಷೆ ಗುರ್ಷದ ನದಾಫಾ, ಉಪಾಧ್ಯಕ್ಷೆ ಭೀಮವ್ವ ಪೂಜೇರಿ, ತಾಲೂಕು ಪಂಚಾಯತಿ ಸಿಇಒ ಎಂಜಿ ಚಿನ್ನಾವರ, ಉಪತಹಶೀಲ್ದಾರ್ ರಾಜಶೇಖರ್ ಯಳಸಂಗ, ಶಿಕ್ಷಣ ಇಲಾಖೆಯ ವಿಆರ್ ಯರಗಟ್ಟಿ, ಯೋಧನ ತಾಯಿ ಕೆಂಚವ್ವ, ಪತ್ನಿ ಚಂದ್ರಿಕಾ, ಕರ್ನಾಡ ಸೈನಿಕ ತರಬೇತಿ ಕೇಂದ್ರದ ಸವಿತಾ ತುಕ್ಕಣ್ಣ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಮೂಡಲಗಿ ತಾಲೂಕು ಗೌರವಾಧ್ಯಕ್ಷ ಶಿವಪ್ಪ ಮಾಲಗಾರ, ಅಧ್ಯಕ್ಷ ಚರಂತಯ್ಯ ಮಳ್ಳಿಮಠ, ಕಾರ್ಯನಿರತ ಪತ್ರಕರ್ತರ ಸಂಘದ ಮೂಡಲಗಿ ಅಧ್ಯಕ್ಷ ಕೃಷ್ಣಪ್ಪ ಕಿರಣ್ಣ ಹಾಗೂ ಬಂಧು ಬಾಂಧವರು ಮತ್ತಿತರರು ಭಾಗವಹಿಸಿದ್ದರು. ಸಿದ್ದು ದುರದುಂಡಿ ನಿರೂಪಿಸಿದರು ಹಾಗೂ ಶಿಕ್ಷಕ ಎಂಜಿ ಹೆಬ್ಬಳ್ಳಿ ಸ್ವಾಗತಿಸಿದರು. ಮುಂದೆ